ಎಲ್ಲ ಪತ್ರಕರ್ತರಿಗೂ, ಟಿವಿ ಮಾಧ್ಯಮದವರಿಗೂ ಮತ್ತೆ ಯೂಟ್ಯೂಬರ್ಸ್ಗೆ ನನ್ನ ಪ್ರೀತಿಯ ನಮಸ್ಕಾರ. ಪಾಪ ಶೆಟ್ಟರ್ಗೆ ನಿದ್ದೆ ಇಲ್ಲ. ಬಂದಾಗಲೇ ಹೇಳಿದ್ರು, ನಾನು ಅದೇ ಅನ್ಕೊಂಡೆ, ಅವರ ಎನರ್ಜಿ ಅವ್ರು ಒದ್ದಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಆರ್ಟಿಸ್ಟಿಗೆ ಮಾತ್ರ ಗೊತ್ತಾಗತ್ತೆ ಆ ನಿದ್ದೆ ಕೆಟ್ಟು ಒಂದು ಫಂಕ್ಷನ್ ಅಂತ ಬಂದು ತಿರ್ಗಾ ಶೂಟಿಂಗ್ ಹೋಗೋದು. ಅದು ಸಾರಿ ಅಂಡ್ ಆಲ್ಸೋ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಲ್ಲಿ ಒಂದು ಕಾಲದಲ್ಲಿ, ಈ ಒಂದು ಕಾಲ ಅಂದ್ರೆ ಒಂದು 20 ವರ್ಷದ ಮುಂಚೆ ನಂತಾಗಿರೋದು 15 ರೂಪಾಯಿ ಎಳ್ಳೆ ಟೊಮೊಟೊ ಖಾನೋಣ ಅಂತ ನಾನು ಬಂದೆ. ಒಂದು ಮೊಟ್ಟೆಯ ಕತೆ ಅಂತ ಇವ್ರು ಬಂದ್ರು. ಅವತ್ ನನ್ನನ್ನ ಯಾವ ಮಟ್ಟಕ್ಕೆ ಆಡ್ಕೊಂಡಿದ್ರು ಅದೇ ಮಟ್ಟಕ್ಕೆ ಆಡ್ಕೊಂಡ್ರೆ ನಾನು ಕೇಳಿಸ್ಕೊಂಡಿದ್ದೀನಿ, ನಿಮ್ಮನ್ನಿಬ್ಬರನ್ನು. ಕೊನೆಗೆ ನಾನೇ ಸರ್ವೈವರು, ನೀವೇ ರೂಲರ್ ಆದ್ರಿ. ಸೊ ಹಂಗಾಗಿ ನಮ್ಮನ್ನ ಆಡ್ಕೊಂಡಂತ ಎಲ್ಲಾ ಮಹಾಶಯರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಕಪ್ಪು ಮೊಟ್ಟೆ ನೋಡಿ, ಎರಡು ಸೇರಿದ್ರೆ ಒಂದು ವರ್ಲ್ಡ್ ಕಪ್ ಆಗತ್ತೆ. ಸೊ ಹಂಗಾಗಿ ಅದನ್ನ ಪ್ರೂವ್ ಮಾಡಿದೀವಿ, ಮಾಡ್ತೀವಿ ಕೂಡ, ಬಿಡೋದಿಲ್ಲ. 100% ಮಾಡ್ತೀವಿ. ನಾವೇನು ಅನ್ಕೊಂಡಿದ್ವಿ ಅದನ್ನ ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರನೇ ನಾವೆಲ್ಲ ಇಲ್ಲಿ ಬಂದಿರೋದು. ಅದಕ್ಕೆ ಅಷ್ಟೊಂದು ಸಹಿಸಿರೋದು, ಅದಕ್ಕೆ ಅಷ್ಟೊಂದು ಸಹಿಸ್ತಾ ಇರೋದು, ಅದಕ್ಕೆ ಅಷ್ಟೊಂದು ತುಂಬಾ ಅಬ್ಸರ್ವ್ ಕೂಡ ಮಾಡ್ತಾ ಇದ್ದೀವಿ. ಇರ್ಲಿ, ಅದ್ ಮುಂದೆ ಮಾತಾಡೋಣ. ಇನ್ನೂ ಸುಮಾರು ವೇದಿಕೆಗಳಿದೆ ನಾವೆಲ್ಲ ಸೇರಿ ಮಾತಾಡೋದಕ್ಕೆ. ಯಾಕಂದ್ರೆ ನೀವು ಇಲ್ಲಿ ಬಂದಾಗ, ಫಸ್ಟ್ ಇದನ್ನ ನಿಲ್ಲಿಸಿದಾಗ ನನ್ನ ತಲೆಗೆ ಹೋಗಿದ್ದೆ. ಅದು ಹಿಂದೆ ನಾವಿಬ್ರು ಅನುಭವಿಸಿದಂತ ನೋವು, ಅವಮಾನ. ಈಗ ನಮ್ಮ ಶ್ರೀಕಾಂತ್ ಮಾತಾಡಿದ್ರು, ಕಮೆಂಟ್ಸ್ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ರಲ್ಲ, ಅವಾಗ ಪಕ್ಕದ ಮನೆಯಲ್ಲಿ ಕಮೆಂಟ್ ಮಾಡೋರು, ಆ ರೋಡಲ್ಲಿ ಕಮೆಂಟ್ ಮಾಡೋರು, ಏರಿಯಾಲ್ ಕಮೆಂಟ್ ಮಾಡೋರು ಇವತ್ತು ಈಸಿಯಾಗಿ ಕಮೆಂಟ್ ಮಾಡ್ಬಿಡ್ತಾರೆ. ಸೊ ಹಂಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಶ್ರೀಕಾಂತ್, ಆರಾಮಾಗಿರು. ನೀನೇ ಕಮೆಂಟ್ ಮಾಡಿ ವಿಜಿಲ್ ಹೊಡಿಸ್ತೀಯ ಅಂದ್ಮೇಲೆ ಯಾಕಪ್ಪ ಹೆದರ್ಕೋತೀಯ? ಹೆದರ್ಕೋಬೇಡ, ಅದು ಇದ್ದಿದ್ದೆ. ಅದು ಅಂಟು ಕಾಯಿಲೆ ಮನುಷ್ಯನ್ಗೆ ಯಾವತ್ತಿದ್ರು. ಬಿಟ್ಬಿಡ್ಬೇಕು, ಅದನ್ನ ತಲೆಗೆ ಹಾಕೋಬಾರ್ದು. ಎಲ್ಲ ಪತ್ರಕರ್ತರಿಗೂ, ಟಿವಿ ಮಾಧ್ಯಮದವರಿಗೂ ಮತ್ತೆ ಯೂಟ್ಯೂಬರ್ಸ್ಗೆ ನನ್ನ ಪ್ರೀತಿಯ ನಮಸ್ಕಾರ. ಪಾಪ ಶೆಟ್ಟರ್ಗೆ ನಿದ್ದೆ ಇಲ್ಲ. ಬಂದಾಗಲೇ ಹೇಳಿದ್ರು, ನಾನು ಅದೇ ಅನ್ಕೊಂಡೆ, ಅವರ ಎನರ್ಜಿ ಅವ್ರು ಒದ್ದಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಆರ್ಟಿಸ್ಟಿಗೆ ಮಾತ್ರ ಗೊತ್ತಾಗತ್ತೆ ಆ ನಿದ್ದೆ ಕೆಟ್ಟು ಒಂದು ಫಂಕ್ಷನ್ ಅಂತ ಬಂದು ತಿರ್ಗಾ ಶೂಟಿಂಗ್ ಹೋಗೋದು. ಅದು ಸಾರಿ ಅಂಡ್ ಆಲ್ಸೋ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಲ್ಲಿ ಒಂದು ಕಾಲದಲ್ಲಿ, ಈ ಒಂದು ಕಾಲ ಅಂದ್ರೆ ಒಂದು 20 ವರ್ಷದ ಮುಂಚೆ ನಂತಾಗಿರೋದು 15 ರೂಪಾಯಿ ಎಳ್ಳೆ ಟೊಮೊಟೊ ಖಾನೋಣ ಅಂತ ನಾನು ಬಂದೆ. ಒಂದು ಮೊಟ್ಟೆಯ ಕತೆ ಅಂತ ಇವ್ರು ಬಂದ್ರು. ಅವತ್ ನನ್ನನ್ನ ಯಾವ ಮಟ್ಟಕ್ಕೆ ಆಡ್ಕೊಂಡಿದ್ರು ಅದೇ ಮಟ್ಟಕ್ಕೆ ಆಡ್ಕೊಂಡ್ರೆ ನಾನು ಕೇಳಿಸ್ಕೊಂಡಿದ್ದೀನಿ, ನಿಮ್ಮನ್ನಿಬ್ಬರನ್ನು. ಕೊನೆಗೆ ನಾನೇ ಸರ್ವೈವರು, ನೀವೇ ರೂಲರ್ ಆದ್ರಿ. ಸೊ ಹಂಗಾಗಿ ನಮ್ಮನ್ನ ಆಡ್ಕೊಂಡಂತ ಎಲ್ಲಾ ಮಹಾಶಯರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಕಪ್ಪು ಮೊಟ್ಟೆ ನೋಡಿ, ಎರಡು ಸೇರಿದ್ರೆ ಒಂದು ವರ್ಲ್ಡ್ ಕಪ್ ಆಗತ್ತೆ. ಸೊ ಹಂಗಾಗಿ ಅದನ್ನ ಪ್ರೂವ್ ಮಾಡಿದೀವಿ, ಮಾಡ್ತೀವಿ ಕೂಡ, ಬಿಡೋದಿಲ್ಲ. 100% ಮಾಡ್ತೀವಿ. ನಾವೇನು ಅನ್ಕೊಂಡಿದ್ವಿ ಅದನ್ನ ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರನೇ ನಾವೆಲ್ಲ ಇಲ್ಲಿ ಬಂದಿರೋದು. ಅದಕ್ಕೆ ಅಷ್ಟೊಂದು ಸಹಿಸಿರೋದು, ಅದಕ್ಕೆ ಅಷ್ಟೊಂದು ಸಹಿಸ್ತಾ ಇರೋದು, ಅದಕ್ಕೆ ಅಷ್ಟೊಂದು ತುಂಬಾ ಅಬ್ಸರ್ವ್ ಕೂಡ ಮಾಡ್ತಾ ಇದ್ದೀವಿ. ಇರ್ಲಿ, ಅದ್ ಮುಂದೆ ಮಾತಾಡೋಣ. ಇನ್ನೂ ಸುಮಾರು ವೇದಿಕೆಗಳಿದೆ ನಾವೆಲ್ಲ ಸೇರಿ ಮಾತಾಡೋದಕ್ಕೆ. ಯಾಕಂದ್ರೆ ನೀವು ಇಲ್ಲಿ ಬಂದಾಗ, ಫಸ್ಟ್ ಇದನ್ನ ನಿಲ್ಲಿಸಿದಾಗ ನನ್ನ ತಲೆಗೆ ಹೋಗಿದ್ದೆ. ಅದು ಹಿಂದೆ ನಾವಿಬ್ರು ಅನುಭವಿಸಿದಂತ ನೋವು, ಅವಮಾನ. ಈಗ ನಮ್ಮ ಶ್ರೀಕಾಂತ್ ಮಾತಾಡಿದ್ರು, ಕಮೆಂಟ್ಸ್ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ರಲ್ಲ, ಅವಾಗ ಪಕ್ಕದ ಮನೆಯಲ್ಲಿ ಕಮೆಂಟ್ ಮಾಡೋರು, ಆ ರೋಡಲ್ಲಿ ಕಮೆಂಟ್ ಮಾಡೋರು, ಏರಿಯಾಲ್ ಕಮೆಂಟ್ ಮಾಡೋರು ಇವತ್ತು ಈಸಿಯಾಗಿ ಕಮೆಂಟ್ ಮಾಡ್ಬಿಡ್ತಾರೆ. ಸೊ ಹಂಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಶ್ರೀಕಾಂತ್, ಆರಾಮಾಗಿರು. ನೀನೇ ಕಮೆಂಟ್ ಮಾಡಿ ವಿಜಿಲ್ ಹೊಡಿಸ್ತೀಯ ಅಂದ್ಮೇಲೆ ಯಾಕಪ್ಪ ಹೆದರ್ಕೋತೀಯ? ಹೆದರ್ಕೋಬೇಡ, ಅದು ಇದ್ದಿದ್ದೆ. ಅದು ಅಂಟು ಕಾಯಿಲೆ ಮನುಷ್ಯನ್ಗೆ ಯಾವತ್ತಿದ್ರು. ಬಿಟ್ಬಿಡ್ಬೇಕು, ಅದನ್ನ ತಲೆಗೆ ಹಾಕೋಬಾರ್ದು.